ಇನ್ನೇನು ಮುಂಬರಲಿರುವ T20 ವರ್ಲ್ಡ್ ಕಪ್ಗೆ ಕರ್ಚೀಫನ್ನು ಹಾಕಿದ್ದಾರೆ. ಅಭಿಮಾನಿಗಳು ಪ್ರೀತಿಯಿಂದ ಕರೀತಾ ಇರೋದು DK ಬಾಸ್. ರನ್ಔಟ್ ಆಗಿಬಿಟ್ರು. ರನ್ಔಟ್ ಏನಾದರೂ ಆಗಿರಲಿಲ್ಲ ಅಂದಿದ್ರೆ KKR ಮೇಲೆ ಇನ್ನೂ ಹಬ್ಬ ಇತ್ತು, ಆದರೆ ಮಿಸ್ ಆಗಿ ರನ್ಔಟ್ ಆಗಿಬಿಟ್ರು. ಹೈಯೆಸ್ಟ್ 6 ಅಂದರೆ 108 ಮೀಟರ್ 6 ಅನ್ನ ಬಾರಿಸಿದ್ದು ಒನ್ ಅಂಡ್ ಓನ್ಲಿ ದಿನೇಶ್ ಕಾರ್ತಿಕ್. ಒಬ್ಬ ಟೀಮ್ ಇಂಡಿಯಾಗೆ ಮ್ಯಾಚ್ ಫಿನಿಷರ್ ಸ್ಥಾನವನ್ನು T20 ವರ್ಲ್ಡ್ ಕಪ್ನಲ್ಲಿ ತುಂಬೋದಕ್ಕೆ ಇದಕ್ಕಿಂತ ಇನ್ಯಾವ ಪರ್ಫಾರ್ಮೆನ್ಸ್ ಬೇಕು ಅನ್ನೋದೇ ನನ್ನ ಪ್ರಶ್ನೆ. ಅವ್ರಿಗೆ ಅನ್ಯಾಯ ಆಗುತ್ತೆ, ಇವ್ರಿಗೆ ಅನ್ಯಾಯ ಆಗುತ್ತೆ ಅಂತ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ T20 ವರ್ಲ್ಡ್ ಕಪ್ನ ಎತ್ಕೊಂಬರಕ್ಕಾಗಲ್ಲ. T20 ವರ್ಲ್ಡ್ ಕಪ್ಗೆ ದಿನೇಶ್ ಕಾರ್ತಿಕ್ ಆಯ್ಕೆ ಆಗ್ತಾರಾ? ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಈ ಬಾರಿಯ IPL RCB ಕತೆ ಬಿಟ್ಬಿಡಿ, ನಾವು ಯಾವತ್ತಿದ್ರೂ ಹೋಪ್ಸ್ನಂತೂ ಕಳ್ಕೊಳ್ಳಲ್ಲ. ಹೋಪ್ಸ್ ಕಳ್ಕೊಂಡಿದ್ದಿದ್ರೆ KFC ಅಂತ ದೊಡ್ಡ ಬ್ರ್ಯಾಂಡ್ ಕಟ್ಟೋದಕ್ಕಾಗ್ತಿರ್ಲಿಲ್ಲ. ಯಶ್ ಅವರು ಹೋಪ್ಸ್ ಕಳ್ಕೊಂಡು ಮೆಜೆಸ್ಟಿಕ್ಕಿಂದ ಹಂಗೆ ಮೈಸೂರಿಗೆ ವಾಪಸ್ ಹೋಗ್ಬೋಣ, ಯಾವನಿಗೆ ಬೇಕು ಇಂಡಸ್ಟ್ರಿ ಕತೆ ಅಂತ ಅಂದ್ಕೊಂಡಿದ್ದಿದ್ರೆ ಅವ್ರು ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಆಗ್ತಿರ್ಲಿಲ್ಲ. ಹೀಗೆ ಎಷ್ಟೋ ಜನ ಸಾಧಕರು ಹೋಪ್ಸ್ನ ಕಳ್ಕೊಳ್ಳೋದಲ್ಲೇ ಇದ್ದಿದ್ದಕ್ಕೇನೆ ಅವರಿವತ್ತು ಸಕ್ಸಸ್ ಆಗಿರೋದು. ಹಾಗೆ ನಾವು RCB ಫ್ಯಾನ್ಸ್, ನಾವು ಒಂಥರ ಸಾಧಕರು. ಯಾಕಂದರೆ 15 ವರ್ಷ 16 ವರ್ಷದಿಂದ ಕಾಯ್ತಾನೆ ಇದ್ದೀವಿ. ಶಬರಿ ರಾಮನಿಗೋಸ್ಕರ ಕಾದಿದ್ದು ಬೇರೆ, RCB ಫ್ಯಾನ್ಸ್ ಕಪ್ಗೋಸ್ಕರ ಕಾಯ್ತಾ ಇರೋದು ಬೇರೆ. ಅದಕ್ಕಿಂತ ದೊಡ್ಡದು ಅನ್ಕೊಂತೀನಿ ನನ್ನ ಪ್ರಕಾರ. RCB ಫ್ಯಾನ್ಸ್ ಅಂದರೆ ಲಾಯಲ್ ಫ್ಯಾನ್ಸ್ ನಾವು. ಸೊ ಅದ್ರ ಕತೆನ ಸಡಿಗೆ ಬಿಟ್ಬೇಡ, ಹೋಪ್ಸ್ನ ಯಾವತ್ತೂ ಕಳ್ಕೊಳ್ಳೋದು ಬೇಡ. ಆದರೆ RCB ತಂಡದಲ್ಲಿರುವ ಒಬ್ಬ ಆಟಗಾರ, ಹಿರಿಯ ಆಟಗಾರ, ಇನ್ನೇನು ಮುಂಬರಲಿರುವ T20 ವರ್ಲ್ಡ್ ಕಪ್ಗೆ ಕರ್ಚೀಫನ್ನು ಹಾಕಿದ್ದಾರೆ ಅನ್ನೋದು ಅವರ ಆಟವನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಯಾರು ಅಂತ ಹೇಳೋದೇ ಬೇಡ, ದಿನೇಶ್ ಕಾರ್ತಿಕ್. ಅಭಿಮಾನಿಗಳು ಪ್ರೀತಿಯಿಂದ ಕರೀತಾ ಇರೋದು DK ಬಾಸ್. ಎಸ್, ದಿನೇಶ್ ಕಾರ್ತಿಕ್ ಅವರು ಈ ಬಾರಿಯ IPLನ ಆರಂಭದಿಂದ ವಿರಾಟ್ ಕೊಹ್ಲಿ ಅವರು ಒಂದು ಪದ ಹೇಳಿದ್ರಲ್ಲ, ಹೊಸ ಆರಂಭ ಅಂತ, ಅದು RCB ಟೀಮಲ್ಲಿ ಕಾಣಿಸ್ತಲೇ ಇದ್ರೂ ದಿನೇಶ್ ಕಾರ್ತಿಕ್ ಅವರ ಆಟದಲ್ಲಿ ಕಾಣಿಸ್ತಾ ಇದೆ. ಎಸ್, ಇದು ದಿನೇಶ್ ಕಾರ್ತಿಕ್ ಅವರ ಇನ್ನಿಂಗ್ಸ್ನಲ್ಲಿ, ಅವರ ಬ್ಯಾಟಿಂಗ್ನಲ್ಲಿ, ಅವರ ಕ್ರಿಕೆಟ್ ಜರ್ನಿಯಲ್ಲಿ ಇದೊಂದು ಹೊಸ ಆರಂಭ ಅಂತಲೇ ಹೇಳಬೇಕು. ದಿನೇಶ್ ಕಾರ್ತಿಕ್ ಅವರು ಈ 2024ರ IPL ಸೀಸನ್ನ ಆರಂಭದ ಪಂದ್ಯಗಳಿಂದನೂ ಮೊನ್ನೆ ನಡೆದಂತಹ ಪಂದ್ಯದವರೆಗೂ ತಮ್ಮ ಅದ್ಭುತ ಬ್ಯಾಟಿಂಗ್ನ ಮೂಲಕ RCB ಪ್ಲೇಯರ್ಸ್ನ ಜೊತೆಗೆ IPLನಿರುವ ಪ್ಲೇಯರ್ಸ್ನ, ಕಾಮೆಂಟೇಟರ್ಸ್ನ ಎಲ್ಲರ ಗಮನವನ್ನು ಸೆಳೆಯುವುದರ ಜೊತೆಗೆ ಅಭಿಮಾನಿಗಳಿಗೆ ಫೀಲ್ಡ್ನಲ್ಲಿ ಎಂಟರ್ಟೈನ್ಮೆಂಟ್ನ ರಸದೌತಣವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಂತಹ ದಿನೇಶ್ ಕಾರ್ತಿಕ್ ಈಗ ಟೀಮ್ ಇಂಡಿಯಾದ ಆಯ್ಕೆ ಸಮಿತಿಗೆ ನನ್ನನ್ನು ಈ ಬಾರಿಯ T20 ವರ್ಲ್ಡ್ ಕಪ್ನ ಫಿನಿಷರ್ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಳ್ಳಿ ಅಂತ ಕರ್ಚೀಫ್ ಹಾಕ್ದಂಗೆ ಕಾಣಿಸ್ತಾ ಇದೆ. ಈ ಸೀಸನ್ನ IPLನಲ್ಲಿ ದಿನೇಶ್ ಕಾರ್ತಿಕ್ ಅವರ ಪರ್ಫಾರ್ಮೆನ್ಸ್ನ ನಾವು ನೋಡೋದಾದರೆ, ಆರಂಭದಿಂದ ನಾವು ಆ ಪರ್ಫಾರ್ಮೆನ್ಸ್ನ ನಾವು ಗಮನಿಸೋದೇ ಆದರೆ, ಆರಂಭದಲ್ಲಿ ನಾವು ಫಸ್ಟು ಮ್ಯಾಚ್ ಆಡಿದ್ದು ಚೆನ್ನೈ ಅವ್ರ ಮೇಲೆ ಫಸ್ಟ್ ಮ್ಯಾಚ್ ಆಗಿತ್ತು. ಆ ಮ್ಯಾಚ್ಗೆ ಎಷ್ಟು ಹೈಪ್ ಇತ್ತು ಅಂತ ಗೊತ್ತು, ಬಟ್ ಆ ಮ್ಯಾಚ್ನ ನಾವು ಗೆಲ್ಲೋದಕ್ಕೆ ಆಗಲಿಲ್ಲ. ಚೆನ್ನೈ ಮೇಲೆ 38 ರನ್ ಬಾರಿಸಿದ್ರು ಇವರು, 26 ಬಾಲ್ ತಗೊಂಡಿದ್ರು, 3 4 2 6 ಈ ಇನ್ನಿಂಗ್ಸ್ನಲ್ಲಿ ಸೇರಿತ್ತು. ಅದಾದ ನಂತರ ಪಂಜಾಬ್ ಮೇಲೆ ಮ್ಯಾಚ್ ಇತ್ತು. ಪಂಜಾಬ್ ಮೇಲೆ 10 ಬಾಲನ್ನು ಎದುರಿಸಿ ಕೇವಲ 10 ಬಾಲಲ್ಲಿ 28 ರನ್ಗಳನ್ನು ಸಿಡಿಸಿ ಇದರಲ್ಲೂ ಕೂಡ 3 4 2 6 ಇತ್ತು. ಇನ್ನು KKR ಮೇಲೆ 8 ಬಾಲ್ನಲ್ಲಿ 20 ರನ್ಗಳನ್ನ ಬಾರಿಸಿದ್ರು. ಇದರಲ್ಲಿ 3 6ಗಳಿತ್ತು, ಆದರೆ ರನ್ಔಟ್ ಆಗಿಬಿಟ್ರು. ರನ್ಔಟ್ ಏನಾದರೂ ಆಗಿರಲಿಲ್ಲ ಅಂದಿದ್ದರೆ KKR ಮೇಲೆ ಇನ್ನೂ ಹಬ್ಬ ಇತ್ತು, ಆದರೆ ಮಿಸ್ ಆಗಿ ರನ್ಔಟ್ ಆಗಿಬಿಟ್ರು. ಇನ್ನು ಮುಂಬೈನ ವಾಂಖೆಡೆ ಅಂಗಳದಲ್ಲಿ ನಡೆದಂತಹ ಮ್ಯಾಚ್ನಲ್ಲಿ 23 ಎಸೆತಗಳಲ್ಲಿ 5 ಬೌಂಡರಿ 4 ಸಿಕ್ಸರ್ಗಳನ್ನು ಸಿಡಿಸೋ ಮೂಲಕ 53 ರನ್ಗಳನ್ನು ಬಾರಿಸಿದ್ರು ದಿನೇಶ್ ಕಾರ್ತಿಕ್. ಅದಾದ ನಂತರ ನಡೆದದ್ದೇ ಸನ್ರೈಸರ್ಸ್ ಹೈದರಾಬಾದ್ನ ಮ್ಯಾಚ್. ಈ ಮ್ಯಾಚನ್ನು ದಿನೇಶ್ ಕಾರ್ತಿಕ್ ಅವರ ಕರಿಯರ್ನಲ್ಲಿ ಯಾರೂ ಕೂಡ ಮರೆಯೋಕ್ಕಾಗಲ್ಲ. ಯಾಕಂದರೆ ಅಂಥ ಅದ್ಭುತವಾದ ಇನ್ನಿಂಗ್ಸನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮೇಲೆ ದಿನೇಶ್ ಕಾರ್ತಿಕ್ ಅವರು ಆಡಿದ್ರು. ಯಾಕೆ ಅಂತಂದರೆ ಈ ಮ್ಯಾಚ್ನಲ್ಲಿ ಒಂದಲ್ಲ ಎರಡಲ್ಲ ಬೇಜಾನ್ ದಾಖಲೆಗಳಾಗಾಯಿತು. ಒಂದೇ ಒಂದು T20 ಮ್ಯಾಚ್ನಲ್ಲಿ 40 ಓವರ್ಗಳಲ್ಲಿ 549 ರನ್ ಬಂದಿದ್ದು. ಒಂದೇ ಮ್ಯಾಚ್ನಲ್ಲಿ 549 ರನ್.
ಒನ್ ಡೇನೋ ಟೆಸ್ಟೋ ಆಗಿದ್ದಿದ್ರೆ ತಲೆ ಕೆಡ್ಸ್ಕೊತಿರ್ಲಿಲ್ಲ. 50 ಓವರ್ ಮ್ಯಾಚ್ ಬುಡುಗರು, ಅವ್ರಿಗೂ 50 ಓವರ್ ಇತ್ತು, ಇವ್ರಿಗೂ 50 ಓವರ್ ಇತ್ತು, ಹೊಡೆದ್ರು ಅಂತ. ಇದ್ದಿದ್ದೇ 40 ಓವರ್ನಲ್ಲಿ ಬಂದಂತಹ ರನ್ಗಳ ಮಳೆ 549. ಈ ಮ್ಯಾಚ್ನಲ್ಲಿ ದಿನೇಶ್ ಕಾರ್ತಿಕ್ ಅವರ ಆಟವನ್ನು ನೋಡೋದಾದರೆ 35 ಎಸೆತಗಳಲ್ಲಿ 5 ಬೌಂಡರಿ, 7 ಸಿಕ್ಸರ್ ಸೇರಿದಂತೆ 83 ರನ್ಗಳನ್ನು ಬಾರಿಸಿದ್ರು. ಅಲ್ಲದೆ ಈ ಸೀಸನ್ನ ಹೈಯೆಸ್ಟ್ 6 ಅಂದರೆ 108 ಮೀಟರ್ 6ಅನ್ನು ಬಾರಿಸಿದ್ದು ಒನ್ ಆ್ಯಂಡ್ ಓನ್ಲಿ ದಿನೇಶ್ ಕಾರ್ತಿಕ್. ಓಕೆನಾ? ಇಷ್ಟೆಲ್ಲ ಪಂದ್ಯಗಳನ್ನು ಆಡಿರುವ 7 ಪಂದ್ಯಗಳಾಗಿದೆ RCBಗೆ. ಅದರಲ್ಲಿ ದಿನೇಶ್ ಕಾರ್ತಿಕ್ ಅವರು ಆಡಿರೋದು 6 ಇನ್ನಿಂಗ್ಸ್. ಅದರಲ್ಲಿ 1 ಇನ್ನಿಂಗ್ಸ್ನಲ್ಲಿ ಫೇಲ್ಯೂರ್, 1 ಇನ್ನಿಂಗ್ಸ್ನಲ್ಲಿ ರನ್ಔಟ್ ಆಗಿದ್ದನ್ನು ಬಿಟ್ಟರೆ ಈ ಇಷ್ಟು ಇನ್ನಿಂಗ್ಸ್ಗಳಿಂದ 205.45 ಸ್ಟ್ರೈಕ್ ರೈಟ್ನಲ್ಲಿ 226 ರನ್ಗಳನ್ನು ಆಗಲೇ ಕಲೆ ಹಾಕಿದ್ದಾರೆ. ಇವರ ಈ ಓವರಾಲ್ ಇನ್ನಿಂಗ್ಸ್ನಲ್ಲಿ ಇವರು ಬಾರಿಸಿರೋದು 16 ಬೌಂಡ್ರಿ, 18 ಸಿಕ್ಸರ್. ಒಬ್ಬ ಟೀಮ್ ಇಂಡಿಯಾಗೆ ಮ್ಯಾಚ್ ಫಿನಿಷರ್ ಸ್ಥಾನವನ್ನು T20 ವರ್ಲ್ಡ್ ಕಪ್ನಲ್ಲಿ ತುಂಬೋದಕ್ಕೆ ಇದಕ್ಕಿಂತ ಇನ್ಯಾವ ಪರ್ಫಾರ್ಮೆನ್ಸ್ ಬೇಕು ಅನ್ನೋದೇ ನನ್ನ ಪ್ರಶ್ನೆ. ಈಗ ಮೊನ್ನೆ ಕಮೆಂಟ್ರಿ ಮಾಡ್ತಾ ಇದ್ದಂತಹ ಇರ್ಫಾನ್ ಪಠಾನ್ ಅವರು ಒಂದು ಮಾತು ಹೇಳಿದರು. ಅದಕ್ಕೆ ಆ ಮಾತಂತೂ ನನಗಂತೂ ಒಪ್ಪಿಗೆ ಆಗಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಟೀಮ್ ಇಂಡಿಯಾದಲ್ಲಿ ಸಾಕಷ್ಟು ಜನ ಯುವ ಆಟಗಾರರಿದ್ದಾರೆ. ಅಂದರೆ ದಿನೇಶ್ ಕಾರ್ತಿಕ್ ಅವರು ವಿಕೆಟ್ ಕೀಪರ್ ಕಮ್ ಫಿನಿಷರ್ ಸ್ಥಾನವನ್ನು ತುಂಬಬಲ್ಲರು ಅಂತ ಹೇಳ್ತಾ ಇರೋದ್ರಿಂದ ಆ ಸ್ಥಾನಕ್ಕೆ ತುಂಬ ಜನ ಪ್ಲೇಯರ್ಸ್ಗಳಿದ್ದಾರೆ ಆಲ್ರೆಡಿ. ಸಂಜು ಸ್ಯಾಮ್ಸನ್ ಆಗಿರ್ಬೋದು, ರಿಷಬ್ ಪಂತ್ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ಈ ಥರ ಸಾಕಷ್ಟು ಜನ ಪ್ಲೇಯರ್ಸ್ಗಳು ಆಲ್ರೆಡಿ ವೇಟಿಂಗ್ ಲಿಸ್ಟಲ್ಲಿದ್ದಾರೆ ಈ ಸಲ T20 ವರ್ಲ್ಡ್ ಕಪ್ ಆಡಬೇಕು ಅಂತ. ಅವರಿಗೆಲ್ಲ ಅನ್ಯಾಯ ಆಗಿಬಿಡುತ್ತೆ ದಿನೇಶ್ ಕಾರ್ತಿಕ್ ಅವರಿಗೆ ಚಾನ್ಸ್ ಕೊಟ್ಟರೆ ಅಂತ ಇರ್ಫಾನ್ ಪಠಾನ್ ಅವರು ಹೇಳಿದರು. ನನಗೆ ಐ ಆಮ್ ನಾಟ್ ಅಗ್ರಿ ವಿತ್ ದಟ್. ಯಾಕಂದರೆ ಅವ್ರಿಗೆ ಅನ್ಯಾಯ ಆಗುತ್ತೆ, ಇವ್ರಿಗೆ ಅನ್ಯಾಯ ಆಗುತ್ತೆ ಅಂತ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ T20 ವರ್ಲ್ಡ್ ಕಪ್ನ ಎತ್ಕೊಂಬರೋಕ್ಕಾಗಲ್ಲ. ನಮಗೆ ಅದು ಒಬ್ಬ ಇಂಡಿವಿಜುವಲ್ ಪ್ಲೇಯರ್ಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನು ಕಾಯ್ಕೊಂಡು ಕೂತ್ರೆ, ಯುವ ಆಟಗಾರರಿಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನು ಕಾಯ್ಕೊಂಡು ಕೂತ್ರೆ, ಬರೀ ಏಜ್ನ ಫ್ಯಾಕ್ಟರ್ ಆಗಿ ಇಟ್ಕೊಂಡು ಇವ್ರಿಗೆ 38 ವರ್ಷ ತುಂಬ ವರ್ಷದಿಂದ ಆಡ್ಕೊಂಬಂದಿದ್ದಾರೆ, ಮತ್ತೆ ಇವ್ರಿಗೆ ಚಾನ್ಸ್ ಕೊಟ್ಬಿಟ್ರೆ ಯುವಕರಿಗೆ ಅನ್ಯಾಯ ಆಗುತ್ತೆ ಅನ್ನೋ ಫ್ಯಾಕ್ಟ್ರಿಂದ ದಿನೇಶ್ ಕಾರ್ತಿಕ್ ಅವ್ರನ್ನ ಹೊರಗಿಡೋ ಪ್ರಯತ್ನವನ್ನು ಮಾಡೋದೇ ಆದರೆ T20 ವರ್ಲ್ಡ್ ಕಪ್ನ ಗೆಲ್ಲೋದಕ್ಕೆ ಆಗಲ್ಲ. ಈ ಥರದ ಕ್ರೈಟೀರಿಯಾ ಅಂದರೆ ಏಜ್ ಕ್ರೈಟೀರಿಯಾ, ಅನ್ಯಾಯ ಆಗುತ್ತೆ ಅನ್ನೋ ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಯಾವುದೇ ಒಬ್ಬ ಪ್ಲೇಯರ್ನ ಅಳಿಬಾರ್ದು. ಅವ್ರನ್ನ ಫಾರ್ಮ್, ಅದರ ಜೊತೆಗೆ ಅವನ ಬ್ಯಾಟಿಂಗ್, ಅವನ ಫೀಲ್ಡಿಂಗ್, ಅವನ ಕೀಪಿಂಗ್, ಇದೆಲ್ಲವನ್ನು ನೋಡಿ ಒಬ್ಬ ಪ್ಲೇಯರ್ನ ಅಳಿಬೇಕಾಗತ್ತೆ. ನಿಮ್ಗೇನನ್ಸುತ್ತೆ? T20 ವರ್ಲ್ಡ್ ಕಪ್ಗೆ ದಿನೇಶ್ ಕಾರ್ತಿಕ್ ಆಯ್ಕೆ ಆಗ್ತಾರಾ? T20 ವರ್ಲ್ಡ್ ಕಪ್ಗೆ ದಿನೇಶ್ ಕಾರ್ತಿಕ್ ಆಯ್ಕೆ ಆಗಬೇಕಾ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.